ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ವತಿಯಿಂದ ಇವತ್ತು ನಡೆದಿರುವಂತಹ ಮುರಾರ್ಜಿ ಪರೀಕ್ಷೆಯ ಕೀ ಆನ್ಸರ್ಸ್ ನ ತಗೊಂಡ್ಬಂದಿದ್ದೀನಿ. ನೋಡ್ರಿ, ನಮ್ಮ ಹತ್ರ ಇರುವಂತಹ ಕ್ವಶನ್ ಪೇಪರ್ D1 ವರ್ಷನ್ ಕೋಡ್. ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ವರ್ಷನ್ ಕೋಡ್ ನಿಮ್ಮ ಹತ್ರ ಇದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಪ್ರಶ್ನೆಗಳನ್ನ ನೋಡ್ಬೇಕು. ಈ ಪ್ರಶ್ನೆಗಳನ್ನ ನೋಡಿ ಅದ್ರ ಪ್ರಕಾರ ಏನ್ ಮಾಡ್ಬೇಕು, ಟಿಕ್ ಆಗ್ತಾ ಹೋಗ್ಬೇಕು. ಫಸ್ಟ್ ಕ್ವಶನ್ ನೋಡ್ರಿ, ಏನಂತೈತಿ? ಹುಡುಗರೆಲ್ಲರೂ ಈ ಸಂಧಿಯಲ್ಲಿ ಲೋಪವಾಗಿರುವ ಸ್ವರ ಯಾವುದು? ಇದರಲ್ಲಿ ಲೋಪವಾಗಿರುವ ಸ್ವರ ಯಾವುದು? ಉ. ನೆಕ್ಸ್ಟ್ ನೋಡಿ, ಅಕ್ಕ ಮಹಾದೇವಿ ಅವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಗ್ರಾಮ ಅಂತ. ಉಡುತಡಿ ಗ್ರಾಮದಲ್ಲಿ. ಯಾರ ಅಕ್ಕ ಮಹಾದೇವಿ ಜನಿಸಿದಲ್ಲಿ? ಉಡುತಡಿ ಗ್ರಾಮದಲ್ಲಿ. ನೆಕ್ಸ್ಟ್ ನೋಡ್ರಿ, ಮೈತೊಳೆ ಇಸ್ ಈಕ್ವಲ್ ಟು ಮೈದೊಳೆ. ಈ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ನೋಡ್ರಿ. ಮೈತೊಳೆ, ಇಲ್ಲಿ ತಕಾರ ಹೋಗಿ ದಕಾರ ಬರ್ತಂದ್ರೆ ಅದು ಆದೇಶ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಏನಂತೈತಿ? ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ಯಾರು? ಚುಟುಕು ಬ್ರಹ್ಮ ಕರೆಯಲ್ಪಡುವ ಕವಿ ದಿನಕರ ದೇಸಾಯಿ. ನೆಕ್ಸ್ಟ್, ಕಣ್ಣನ್ನು ತೆರೆಸು ಈ ನುಡಿಗಟ್ಟಿನ ಅರ್ಥ. ಕಣ್ಣನ್ನು ತೆರೆಸು ಈ ನುಡಿಗಟ್ಟಿನ ಅರ್ಥ ಏನಂತಂದ್ರೆ ಅರಿವು ಉಂಟಾಗುವುದು. ಆಪ್ಷನ್ ಎರಡನೇದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಅಂತ. ರಿತೇಶನ ಬಳಿ ಕರಿಯ ಮೊಲವಿದೆ. ಅಡಿಗೆರೆ ಎಳೆದ ಪದವು ಸೂಚಿಸುವ ವ್ಯಾಕರಣ ಅಂಶ ಯಾವುದು? ರಿತೇಶನ ಬಳಿ ಯಾವ ಮೊಲವಿದೆ? ಕರಿಯ ಮೊಲವಿದೆ. ಕರಿಯ ಮೊಲ ಅಂದ್ರೆ ಅದೇನದು? ಗುಣ ವಿಶೇಷಣ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ ಯಾವ್ದಪ್ಪ? ಸಮಯ ಪ್ಲಸ್ ಉಚಿತ. ಆಪ್ಷನ್ 3ನೇದ್ದು ರೈಟ್ ಆನ್ಸರ್. ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ ಯಾವುದು? ಸಪ್ತಮಿ ಅಂದ್ರೆ ಸಪ್ತಮಿ ಅಲ್ಲಿ ಎಲ್ಲೈತೆ ನೋಡ್ರಿ, ಕಾರ್ಯದಲ್ಲಿ ಅಂತ ಐತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರೋ ವಾಕ್ಯವನ್ನು ಗುರುತಿಸಿ. ನೋಡ್ರಿ, ಇಲ್ಲೇ ಆ ಕಡಿದರೆ ಯಾಕೆ ಅಂತ ನೋಡ್ರಿ, ಎರಡನೇ ಆಪ್ಷನ್ ಐತಲ್ಲ, ಅದು ಸರಿಯಾದ ಉತ್ತರ. 10ನೇ ಕ್ವಶನ್, ಕೆಳಗೆ ನೀಡಿರುವ ಪದಗಳಲ್ಲಿ ಅಕಾರಾದಿಯಾಗಿ ಬರೆಯಿರಿ. ಅಕಾರಾದಿ ಅಂತಂದ್ರೆ ಶಬ್ದಕೋಶದ ಪ್ರಕಾರ ಯಾವ್ದೈತೆ ನೋಡ್ರಿ, ಇಲ್ಲೇ ಮಾವ ಫಸ್ಟ್ ಬರ್ತಾ, ಅದ್ರ ನೆಕ್ಸ್ಟ್ ಮೀಸೆ, ಅದಾದ್ಮೇಲೆ ಮೈಸೂರು, ಅದಾದ್ಮೇಲೆ ಮೊಸರು. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡಿ. 11ನೇ ಪ್ರಶ್ನೆ ಒಳಗೆ ಏನೈತಿ? ಕಾವೇರಿ ಕೊಡಗಿನ ಭಾಗಮಂಡಲ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ ಅಂತ. ಕಾ ಕೋ ಕಿ ಕೆ ಎಲ್ಲಿ ನೋಡ್ರಿ, ಕಾ ಕೋ ಕಿ ಕೆ. ಆಪ್ಷನ್ 2ನೇದು ಸರಿಯಾದ ಉತ್ತರ. ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ಈ ವಾಕ್ಯದಲ್ಲಿ ದಂಡ ಪದ ಸೂಚಿಸುವ ನಾನಾರ್ಥಗಳು. ಫಸ್ಟ್ ದಂಡದಿಂದ ಸೂಚಿಸಿ ಅಂದ್ರ ಕೋಲು, ದಂಡ ಅಂದ್ರೆ ನೆಕ್ಸ್ಟ್ ಶಿಕ್ಷೆ. ಆಪ್ಷನ್ 1ನೇದು ಸರಿಯಾದ ಉತ್ತರ. ಪತ್ರವನ್ನು ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಯಾವ್ದಪ್ಪ ಸಾಮಾನ್ಯ ನಿಯಮಗಳು? ಫಸ್ಟ್, ಪತ್ರದ ಮೇಲ್ಭಾಗವನ್ನು ದಿನಾಂಕ, ಹೆಸರು, ವಿಳಾಸ ಇರಬೇಕು. ಫಸ್ಟ್ ಇದು ಇರಬೇಕು. ನೆಕ್ಸ್ಟ್ ಅದಾದ್ಮೇಲೆ 4ನೇದು ಸೂಕ್ತವಾದ ಸಂಬೋಧನೆ ಬರೆಯಬೇಕು. ಫಸ್ಟ್ 1, ಅದಾದ್ಮೇಲೆ 4, ಅದಾದ್ಮೇಲೆ ಔಚಿತ್ಯಪೂರ್ಣವಾದ ಕೋರಿಕೆ ಮತ್ತೆ ಹಾರೈಕೆ ಇರ್ಬೇಕು. ಅಂದ್ರೆ ಅದಾದ್ಮೇಲೆ 3, ಅದಾದ್ಮೇಲೆ ಲಾಸ್ಟಿಗೆ 2. ಆಪ್ಷನ್ 1ನೇದೈತಲ್ಲ, ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಮಾದರಿಯಂತೆ ಬರೆ. ಮಾದರಿ ಏನೈತಿ? ಬಂದನು ಈ ಪದದ ಧಾತು ರೂಪ ಬರು. ತಿಂದನು ಈ ಪದದ ಧಾತು ರೂಪ ಯಾವುದು? ತಿನ್ನು. ಆಪ್ಷನ್ 3ನೇದು ಸರಿಯಾದ ಉತ್ತರ. ನೆಕ್ಸ್ಟ್, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ ಅಂತ. 16ನೇದು, ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಈ ಗಾದೆ ಮಾತನ್ನು ಬರಹದ ಅಂದ್ರೆ ಗ್ರಾಂಥಿಕ ಭಾಷೆಯಲ್ಲಿ ಬರೆದಾಗ ಅಂತ. ಅಂದ್ರೆ ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆ. ಆಪ್ಷನ್ 2ನೇದು ಸರಿಯಾದ ಉತ್ತರ. ಪ್ರಜ್ಞಾವಧಾನಿ ಈ ಪದದ ಅರ್ಥ ಯಾವುದು? ಪ್ರಜ್ಞಾವಧಾನಿ ಅಂದ್ರೆ ತಿಳುವಳಿಕೆ ಹಾಗೂ ಸ್ಮರಣ ಶಕ್ತಿ ಉಳ್ಳವನು. ಇವನಿಗೆ ಏನಂತ ಕರಿತೀವಿ ನಾವು? ಪ್ರಜ್ಞಾವಧಾನಿ ಅಂತ ಕರಿತೀವಿ. ಅಣ್ಣ ಪತ್ರವನ್ನು ಬರೆದನು. ಈ ವಾಕ್ಯವನ್ನು ಬಹುವಚನದಲ್ಲಿ ರೂಪದಲ್ಲಿ ಬರೆದಾಗ ಅಣ್ಣ ಬಹುವಚನ ರೂಪ ಅಣ್ಣಂದಿರು, ಪತ್ರವನ್ನು ಪತ್ರಗಳನ್ನು. ಆಪ್ಷನ್ 3ನೇದು ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಮುಳ್ಳಯ್ಯನಗಿರಿ
ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿರುವ ರೂಢನಾಮ ಯಾವ್ದಪ್ಪ ಇದರಲ್ಲಿ? ಬೆಟ್ಟ. ಇದು ರೂಢನಾಮ. ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಇಲ್ಲೈತಲ್ಲ ಹೆಜ್ಜೆ, ಇದು ಸಜಾತಿಯ ಸಂಯುಕ್ತ ಅಕ್ಷರ, ಅದಕ್ಕಿದು ಸರಿಯಾದ ಉತ್ತರ. ನೆಕ್ಸ್ಟ್. ಓಕೆ, ಈಗ ಇಂಗ್ಲಿಷ್ ಕೀ ಉತ್ತರಗಳನ್ನ ಚೆಕ್ ಮಾಡ್ಕೊಳ್ರಿ. ಓಕೆ, 21 ಏನಿದೆ ನೋಡ್ರಿ. ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ಸ್ ಗಿವನ್ ಬಿಲೋ. ಲೂಸಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. ಇದು ಗ್ರಾಮೆಟಿಕಲಿ ಕರೆಕ್ಟ್ ಇರುವಂತ ಸೆಂಟೆನ್ಸ್. ದ ಬೆಸ್ಟ್ ವೇ ಟು ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್, ಸೇ ಥ್ಯಾಂಕ್ ಯು. ನೋಡ್ರಿ, ನಾವೇನ್ ಮಾಡ್ತಾ ಇದೀವಿ, ಬರೀ ಉತ್ತರಗಳನ್ನ ಮಾತ್ರ ಹೇಳ್ತಾ ಇದೀವಿ. ಈಗ ನೀವು ಚೆಕ್ ಮಾಡ್ಕೊಳ್ರಿ, ಮತ್ತೆ ನಿಮ್ ಮಾರ್ಕ್ಸ್ ತಿಳ್ಕೊಳ್ರಿ. ಇದ್ರ ಬಗ್ಗೆ ಡಿಟೇಲ್ ಆಗಿ ತಿಳಿಸಿ ಇನ್ನೊಂದು ವಿಡಿಯೋ ಮಾಡ್ತೀವಿ. A group of people is called as crowd. Which of these words does not change in plural form? All of the above. ಇವು ಯಾವ ಪ್ಲೂರಲ್ ಫಾರ್ಮ್ ಅಲ್ಲಿ ಚೇಂಜ್ ಆಗಲ್ಲ, ಹಂಗೆ ಇರ್ತಾವ. ನೆಕ್ಸ್ಟ್ 25th ಕ್ವಶನ್. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಡ್ ಥಿಂಕ್. ಇದರ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ಥಾಟ್. ಇನ್ ಗಿವನ್ ಆಪ್ಷನ್ಸ್ ಚೂಸ್ ದ ಪೊಸೆಸಿವ್ ವರ್ಡ್. ಪೊಸೆಸಿವ್ ವರ್ಡ್ ಅಂದ್ರೆ ಓನರ್ಶಿಪ್ ಹೇಳಬೇಕು. ಫಾರ್ ಎಕ್ಸಾಂಪಲ್, ದಿಸ್ ಪೆನ್ ಈಸ್ ಮೈನ್. ಮೈನ್ ಅನ್ನೋದು ಓನರ್ಶಿಪ್ ಅಥವಾ ಪೊಸೆಸಿವ್ ನ ಎಕ್ಸ್ಪ್ರೆಸ್ ಮಾಡುವಂತ ವರ್ಡ್. ಪಿಕ್ ಔಟ್ ದ ವರ್ಡ್ ವಿಚ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ಫೆಮಿನಿನ್ ಜೆಂಡರ್. ಪ್ರಿನ್ಸ್ ಮ್ಯಾಸ್ಕುಲಿನ್ ಇದು, ಸೊ ಹಂಗಾಗಿ ಫೆಮಿನಿನ್ ಜೆಂಡರ್ ಗೆ ಎಕ್ಸಾಂಪಲ್ ಅಲ್ಲ. ಓಕೆ, 27 ಉತ್ತರ ಚೆಕ್ ಮಾಡ್ಕೊಳ್ರಿ. ನಂತರ 28. ದ ಅಪೋಸಿಟ್ ವರ್ಡ್ ಆಫ್ ಕ್ವಿಟ್. ಕ್ವಿಟ್ ಅಂದ್ರೆ ಬಿಡುವುದು. ಕ್ವಿಟ್ ದ ಜಾಬ್ ಅಂದ್ರೆ ನೌಕರಿಯನ್ನು ಬಿಡುವುದು. ಅದೇ ತರ ನೌಕರಿಯಲ್ಲೇ ಉಳಿಯುವುದು, ರಿಮೇನ್. ನೋಡಿ, ಕ್ವಿಟ್ ಪದದ ವಿರುದ್ಧಾರ್ಥಕ ಪದ ರಿಮೇನ್. Rearrange the following words in the correct order to form a meaningful sentence. So animals or living beings, ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಮ್ಯಾಚ್ ದ ಅನಿಮಲ್ಸ್ ವಿತ್ ದೇರ್ ಸೌಂಡ್ಸ್. ಈ ಕಡೆ ಅನಿಮಲ್ಸ್ ಲಿಸ್ಟ್ ಕೊಟ್ಟಿದ್ದಾರೆ, ಈ ಕಡೆ ಅವುಗಳ ಸೌಂಡ್ ಲಿಸ್ಟ್ ಕೊಟ್ಟಾರ. ನಾವು ಮ್ಯಾಚ್ ಮಾಡಬೇಕು. ನೋಡಲಿ, ಕೌ ಸೌಂಡ್ ಏನು? ಮೂಸ್. ಸೊ ಅದಕ್ಕೆ ಒಂದಕ್ಕೆ ಸರಿಯಾದದ್ದು ಯಾವುದು? 3. 1 ಸೆಕೆಂಡ್. ಓಕೆ, ಫಸ್ಟ್ ಒನ್ ಕೌಗೆ ಮ್ಯಾಚ್ ಆಗುವಂತ ಸೌಂಡ್ ಯಾವುದು? ಮೂಸ್. ಸೊ ಹಂಗೆ ಆಪ್ಷನ್ ಆಗಿ ನೋಡ್ಬಿಡ್ರಿ, ಎಗೆ ಮ್ಯಾಚ್ ಆಗೋದು ನಂಬರ್ 3. ಸೊ ಇಲ್ಲಿ ಎಗೆ 2 ಇದೆ, ಇಲ್ಲ. ನೋಡ್ರಿ, ಡೈರೆಕ್ಟ್ ಆಗಿ ಒಂದೇದ್ದು ಮ್ಯಾಚ್ ಮಾಡಿಬಿಟ್ರೆ ನಿಮ್ಗೆ ಇಡೀ ಉತ್ತರ ಸಿಕ್ಬಿಡುತ್ತೆ. ಲುಕ್ ಎಟ್ ದ ಕ್ಲಾಕ್ ಅಂಡ್ ಸೇ ದ ಟೈಮ್. ಟೈಮ್ ಅನ್ನ ಹೇಳ್ರಿ. 8:30 ಆಗಿದೆ. ಸರಿಯಾದ ಉತ್ತರ 8:30. ಓಕೆ, ಚೆಕ್ ಮಾಡ್ಕೊಳ್ತಾ ಹೋಗಿ. ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್. ಒಂದು ವರ್ಡ್ ಇದೆ, ಅದ್ರ ಮಿಸ್ಸಿಂಗ್ ಲೆಟರ್ ಯಾವ್ದಿದೆ ಜೋಡಿಸಿ ಅದನ್ನ ಸರಿಯಾದ ಮೀನಿಂಗ್ಫುಲ್ ವರ್ಡ್ ಮಾಡಬೇಕು. ಸರಿಯಾದ ಉತ್ತರ ಆಪ್ಷನ್ 3, ಫೇವರೇಟ್. ಮಿಸ್ ಆಗಿರೋದು ಯಾವುದು? ಎ, ಓ, ಐ, ಇ, ಫೇವರೇಟ್. ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್ ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ. ಅಂದ್ರೆ ಸೈಲೆಂಟ್ ಲೆಟರ್ ಗಳನ್ನ ಇದರಲ್ಲಿ ಆರಿಸಬೇಕು ಕೊಟ್ಟಿರುವಂತಹ ಶಬ್ದಗಳಲ್ಲಿ. ಸರಿಯಾದ ಉತ್ತರ ಆಪ್ಷನ್ 1. ರಾಂಗ್, ವಾಕ್, ನೈಫ್, ನೀ. ರಾಂಗ್ ಅಲ್ಲಿ ಡಬ್ಲ್ಯೂ ಸೈಲೆಂಟ್, ವಾಕ್ ಅಲ್ಲಿ ಎಲ್ ಸೈಲೆಂಟ್, ನೈಫ್ ಅಲ್ಲಿ ಕೆ ಸೈಲೆಂಟ್, ನೀ ಅಲ್ಲಿ ಕೂಡ ಕೆ ಸೈಲೆಂಟ್. ರೈಟ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ಅಲ್ಫಾಬೆಟಿಕಲ್ ಆರ್ಡರ್ ಆರ್ ಡಿಕ್ಷನರಿ ಆರ್ಡರ್. ಅಲ್ಫಾಬೆಟಿಕಲ್ ಆಗಿ ಆರ್ಡರ್ ಮಾಡಿರುವಂತ ನಾವು ಗ್ರೂಪ್ ಅನ್ನ ನೋಡ್ಬೇಕು. ಸರಿಯಾದ ಉತ್ತರ ಮೇಡಮ್, ಆಪ್ಷನ್ 4. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 35. ಸಾಲ್ವ್ ದ ರಿಡಲ್. ಒಗಟನ್ನು ಬಿಡಿಸಬೇಕು. ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್ ಅಂದ್ರೆ ಅದೊಂದು ಹಣ್ಣು ಅಂತ ಗೊತ್ತಾಯ್ತು. ಐ ಆಮ್ ಅ ಟೈಪ್ ಆಫ್ ಸಿಟ್ರಸ್ ಫ್ರೂಟ್ ಅಂದ್ರೆ ಅದು ಹುಳಿ ಹಣ್ಣು. ಸಿಟ್ರಸ್ ಫ್ರೂಟ್ ಅಂದ್ರೆ ಹುಳಿ ಹಣ್ಣು ಅಂತ ಗೊತ್ತಾಯ್ತು. ನೆಕ್ಸ್ಟ್, ಯು ಕ್ಯಾನ್ ಸ್ಕ್ವೀಸ್ ಮೀ ಟು ಮೇಕ್ ಜ್ಯೂಸ್. ನನ್ನನ್ನು ಹಿಂಡಿ ನೀವು ಜ್ಯೂಸ್ ಮಾಡಬಹುದು. ಐ ಆಮ್ ದ ಸೇಮ್ ಕಲರ್ ಆಸ್ ಮೈ ನೇಮ್. ನನ್ನ ನೇಮು ಮತ್ತು ಕಲರ್ ಸೇಮ್ ಇದೆ. ಯಾವುದು? ಆರೆಂಜ್. ಸರಿಯಾದ ಉತ್ತರ. ಚೆಕ್ ಮಾಡ್ಕೊಳ್ರಿ. ನಂತರ ಕ್ವಶನ್ ನಂಬರ್ 36. ಇನ್ ದೀಸ್ ಸೆಂಟೆನ್ಸಸ್ ವಿಚ್ ಸೆಂಟೆನ್ಸ್ ನೀಡ್ಸ್ ಅ ಕ್ವಶನ್ ಮಾರ್ಕ್. ಸೊ ಕ್ವಶನ್ ಮಾರ್ಕ್ ಇರ್ಬೇಕಂದ್ರೆ ಅಲ್ಲಿ ಪ್ರಶ್ನೆ ಕೇಳಿರ್ಬೇಕು. ನೋಡಿ, ಇಲ್ಲಿ WH ವರ್ಡ್ ಇದೆ. ಹೌ ಓಲ್ಡ್ ಆರ್ ಯು? ನಿನ್ನ ವಯಸ್ಸೆಷ್ಟು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕು. ಸರಿಯಾದ ಉತ್ತರ ಆಪ್ಷನ್ 3. ಕ್ವಶನ್ ನಂಬರ್ 37 ನೋಡ್ರಿ. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್.
ಹೆಂಗ ಇಲ್ಲಿ ನಾವು ಗುಂಪಿಗೆ ಸೇರ್ಲಾರ್ದು ಯಾವ ರೀತಿ ಹುಡುಕ್ಬೇಕಂದ್ರೆ ಇಲ್ಲಿ ಯು ಕೊಟ್ಟಾರ ನೋಡ್ರಿ, ಪ್ರತಿಯೊಂದಕ್ಕೂ ಎರಡನೇ ಲೆಟರ್ ಯು ಇದೆ. ಯು ಅಲ್ಲಿ ಎರಡು ಸೌಂಡ್ ಇರ್ತದೆ, ಒಂದು ಅ ಸೌಂಡ್, ಇನ್ನೊಂದು ಉ ಸೌಂಡ್. ಸೊ ಹಾಗಾದ್ರೆ ಇಲ್ಲಿ ಜಗ್ ಅ ಸೌಂಡ್ ಇದೆ, ಟಬ್ ಅ ಸೌಂಡ್ ಇದೆ, ಬನ್ ಅ ಸೌಂಡ್ ಇದೆ, ಬಟ್ ಪುಟ್ ಉ ಸೌಂಡ್ ಇದೆ ನೋಡ್ರಿ. ಓಕೆ, ಸೊ ಹಾಗಾಗಿ ಇದು ಗುಂಪಿಗೆ ಸೇರದ ಪದ ಪುಟ್. ನೆಕ್ಸ್ಟ್, ಫೈಂಡ್ ದ ರಿಲೇಟಿಂಗ್ ವರ್ಡ್. ಹೊಂದಿಕೆ ಆಗುವ ಪದ. ಆಫ್ಟರ್ನೂನ್ಗೆ ಲಂಚ್ ಸರಿಯಾದ ಉತ್ತರ. ಮಾರ್ನಿಂಗ್ ಮಾಡೋದೇನು? ಬ್ರೇಕ್ಫಾಸ್ಟ್. ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್, question number 39. We ordered large pizza for lunch. Pick out the adjective. Adjective ಅಂತಂದ್ರೆ ಏನು? Which describes noun ಅಲ್ವಾ? Which describes noun. Noun ಅನ್ನ ಡಿಸ್ಕ್ರೈಬ್ ಮಾಡ್ಬೇಕು ನೋಡ್ರಿ. ಪಿಜ್ಜಾ ನೌನ್. ಓಕೆ, ಇದನ್ನ ಡಿಸ್ಕ್ರೈಬ್ ಮಾಡೋ ವರ್ಡ್ ಯಾವುದು? ಲಾರ್ಜ್. ಪಿಜ್ಜಾ ಎಂತ ಪಿಜ್ಜಾ? ಲಾರ್ಜ್ ಪಿಜ್ಜಾ, ದೊಡ್ಡ ಪಿಜ್ಜಾ. ಸೊ ಸರಿಯಾದ ಉತ್ತರ ಲಾರ್ಜ್ ಇಲ್ಲಿ ಅಡ್ಜೆಕ್ಟಿವ್. ಹೋಲಿ ಮ್ಯಾನ್ ಇಸ್ ಕಾಲ್ಡ್ ಮಾಂಕ್. ಹೋಲಿ ಮ್ಯಾನ್ ಗೆ ನಾವು ಮಾಂಕ್ ಅಂತೀವಿ. ಅದೇ ರೀತಿ ಲರ್ನೆಡ್ ಪರ್ಸನ್ ಗೆ ಏನಂತ ಕರಿತೀವಿ? ಎಲ್ಲಾ ತಿಳಿದುಕೊಂಡ ವ್ಯಕ್ತಿಗೆ, ಓದಿದ ವ್ಯಕ್ತಿಗೆ ಸ್ಕಾಲರ್ ಅಂತ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ 2, ಸ್ಕಾಲರ್. ಹಾಯ್, ಬನ್ನಿ ಗಣಿತದ D1 ಕೀ ಉತ್ತರಗಳನ್ನು ನೋಡೋಣ. 41ನೇ ಪ್ರಶ್ನೆ ನೋಡ್ರಿ. ಒಬ್ಬ ವ್ಯಾಪಾರಿಯು ವಾರ್ಷಿಕ ಆದಾಯವು 14,400 ಆದರೆ ಅವನ ಒಂದು ತಿಂಗಳ ಆದಾಯವನ್ನು ಕಂಡು ಹಿಡಿಯಿರಿ ಅಂದ್ರೆ ನಾನು ಕೇವಲ ಕೀ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಚೆಕ್ ಮಾಡ್ಕೊಂತ ಹೋಗ್ರಿ. ಈ ಉತ್ತರ ಆಪ್ಷನ್ ಬಿ 1,200 ರೂಪಾಯಿ ಸರಿಯಾದ ಉತ್ತರ. ಅದೇ ರೀತಿ 42ನೇ ಪ್ರಶ್ನೆ ನೋಡ್ರಿ. 3,459ರಲ್ಲಿ 4ರ ಸ್ಥಾನ ಬೆಲೆ ಅಂತ ಕೇಳ್ತಿದ್ರೆ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ 400 ಸರಿಯಾದ ಉತ್ತರ. ಅದೇ ರೀತಿ 43ನೇ ಪ್ರಶ್ನೆಗೆ ಉತ್ತರ ನೋಡ್ರಿ. ಈ ಪ್ರಶ್ನೆ ಇದೆ 2 ಇಂಟು 1000 ಪ್ಲಸ್ 5 ಇಂಟು 100 ಪ್ಲಸ್ 3 ಇಂಟು 1 ಇದರ ಸಾಮಾನ್ಯ ರೂಪ ಬರೆಯಿರಿ ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರ 2,503 ಆಪ್ಷನ್ ಡಿ ಸರಿಯಾದ ಉತ್ತರ. ಬನ್ನಿ ಅದೇ ರೀತಿ ಮುಂದಕ್ಕೆ ನೋಡೋಣ. 44ನೇ ಪ್ರಶ್ನೆ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಸಂಕಲನ ಮಾಡ್ರಿ 2 ಗಂಟೆ 50 ನಿಮಿಷ ಪ್ಲಸ್ ಮತ್ತು 3 ಗಂಟೆ 40 ನಿಮಿಷಗಳು ಮೊತ್ತ ಕೇಳ್ತಾರ. ಸಂಕಲನ ಅಂದ್ರೆ ಇದಕ್ಕೆ ಉತ್ತರ ಆಪ್ಷನ್ 3 6 ಗಂಟೆ 30 ನಿಮಿಷಗಳು. ಅದೇ ರೀತಿ 45ನೇ ಪ್ರಶ್ನೆ ನೋಡ್ರಿ. ಆಯತದ ಘನದ ಜಾಲಾಕೃತಿಗಳು ಅಂತ ಹೇಳಿದ್ರೆ ಮೊದಲನೇ ಆಯ್ಕೆನೆ ಸರಿಯಾದ ಉತ್ತರ. ಬನ್ನಿ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 46ನೇ ಉತ್ತರ ನೋಡ್ರಿ. ಕೆಳಗಿನ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಿದಾರ. ಸೊ ಮೊದಲನೇ ಆಪ್ಷನ್ ನಲ್ಲಿ ಸರಿಯಾದ ಉತ್ತರ ಇದೆ ನೋಡ್ರಿ, ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ 47ನೇ ಪ್ರಶ್ನೆಗೆ ನೋಡ್ರಿ. ಎಲ್ಲಾ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಎಲ್ಲಾ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಹಾಗೂ ಅತಿ ಚಿಕ್ಕ ಅಪವರ್ತನ ಒಂದಾಗಿರ್ತದ. ಮೊದಲನೇ ಆಯ್ಕೆಯಲ್ಲಿ ಸರಿಯಾದ ಉತ್ತರ. ಅದೇ ರೀತಿ 48ನೇ ಪ್ರಶ್ನೆ ನೋಡ್ರಿ. 48ನೇ ಪ್ರಶ್ನೆ ನೋಡೋಣ. ಏನಿದೆ? ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ರೂಪಾಯಿ ಆದ್ರೆ ರಮಾಳು ಅಂಗಡಿಯವರಿಗೆ ಎಷ್ಟು ಹಣವನ್ನು ಕೊಡಬೇಕು? ಒಟ್ಟು 3 ಸೋಪ್ ತಗೊಂಡ್ರೆ 18 3 54. ಆದ್ದರಿಂದ ಉತ್ತರ ಆಯ್ಕೆ 3 48ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. 49ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ? ಸೊ ಇದಕ್ಕೆ ಉತ್ತರ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 50ಕ್ಕೆ ಏನು ಉತ್ತರಪ್ಪ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ? ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 5 ತ್ರಿಭುಜ ಸಂಖ್ಯೆ ಅಲ್ಲ. ಬನ್ನಿ ಅದೇ ರೀತಿ ಮುಂದೆ ನೋಡೋಣ. 51ನೇ ಪ್ರಶ್ನೆ ನೋಡ್ರಿ. ನೀವು ಸರಿಯಾಗಿ ಚೆಕ್ ಮಾಡ್ತಾ ಹೋಗ್ಬೇಕು, ಹಾಗಾದ್ರೆ ಸರಿಯಾದ ಅಂಕಗಳು ಬರ್ತಾವೆ, ನೀವು ಕನ್ಫ್ಯೂಸ್ ಆಗಬಾರ್ದು. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನೋಡ್ರಿ. ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಹೀಗಿದೆ. ಮೊದಲನೇ ಪುಸ್ತಕ 7.50, ಎರಡನೇ ಪುಸ್ತಕದ ಬೆಲೆ 14 ರೂಪಾಯಿ, ಮೂರನೇ ಪುಸ್ತಕದ ಬೆಲೆ 5.50 ರೂಪಾಯಿ. ಆದರೆ 3 ಪುಸ್ತಕಗಳ ಒಟ್ಟು ಬೆಲೆ ಕೇಳ ನೋಡಿ. ರವಿ ಪುಸ್ತಕದ ಅಂಗಡಿಯಿಂದ ಈ 3 ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣವೆಷ್ಟು ಅಂತ ಕೇಳಿದ್ರೆ ಸರಿಯಾದ ಉತ್ತರ 27 ರೂಪಾಯಿ ಸರಿಯಾದ ಉತ್ತರ. ಅದೇ ರೀತಿ 52ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಭಿನ್ನ ರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. 8/16 ಮತ್ತು 24/72. ಈ ಪ್ರಶ್ನೆಗೆ ಉತ್ತರ ಸರಿಯಾಗಿ ನಾವು ಕಡ್ತಾ ಹೊಡೆದ್ರೆ ಆಪ್ಷನ್ ಬಿ 1/2 ಮತ್ತು 1/3 ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 53ನೇ ಪ್ರಶ್ನೆ ನೋಡಿ ಹೇಳಿ.
600 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿ. ನೆನಪಿರ್ಲಿ, 1 ಸೆಂಟಿಮೀಟರ್ಗೆ 1 ಮೀಟರ್ 100 ಸೆಂಟಿಮೀಟರ್. ಅದೇ ರೀತಿ 600 ಸೆಂಟಿಮೀಟರ್ ಅದು ಮೀಟರ್ ಪರಿವರ್ತಿಸಿ 6 ಮೀಟರ್. ಸರಿಯಾದ ಉತ್ತರ ಆಪ್ಷನ್ 3ರಲ್ಲಿ ಸರಿ ಇದೆ. ಅದೇ ರೀತಿ 54ನೇ ಪ್ರಶ್ನೆ ನೋಡ್ರಿ, 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ ಅಂತ ಹೇಳಿದೆ. ನೆನಪಿರ್ಬೇಕು ನಿಮಗೆ, 1 ಕ್ವಿಂಟಲ್ ಅಂದ್ರೆ 100 ಕೆಜಿ. ಅದೇ ರೀತಿ 5 ಕ್ವಿಂಟಲ್ ಅಂದ್ರೆ 500 ಕಿಲೋಗ್ರಾಮ್. ಆಪ್ಷನ್ 4 ಸರಿಯಾದ ಉತ್ತರ. ಅದೇ ರೀತಿ 55ನೇ ಪ್ರಶ್ನೆಗೆ ಬನ್ನಿ. 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಎಷ್ಟಂದ್ರೆ 4ರ ಸ್ಥಾನ ಬೆಲೆ 400, ಮುಖ ಬೆಲೆ 4, ಅವುಗಳ ವ್ಯತ್ಯಾಸ 396. ಮೊದಲನೇ ಆಯ್ಕೆ ಅಂದ್ರೆ ಆಪ್ಷನ್ ಎ ಇಸ್ ದ ಸರಿಯಾದ ಉತ್ತರ. ಬನ್ನಿ 56ನೇ ಪ್ರಶ್ನೆ ಹೋಗೋಣ ನಾವು. 56ನೇ ಪ್ರಶ್ನೆ ಸರಿಯಾಗಿ ಗಮನ ಇಟ್ಟು ನೋಡ್ರಿ. ಕೆಳಗೆ ನೀಡಿದ ಆಕೃತಿಯ ಸುತ್ತಳತೆ ಕಂಡಿಡಿ ಅಂತ ಹೇಳಿದ್ರೆ, ಈ ಆಕೃತಿಯ ಸುತ್ತಳತೆ ಒಟ್ಟು 710 ಪ್ಲಸ್ 19 ಒಟ್ಟು 19 ಸೆಂಟಿಮೀಟರ್. ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ. 7 3 10 5 4 9 ಒಟ್ಟು 19 ಸೆಂಟಿಮೀಟರ್. ಆಪ್ಷನ್ ಬಿ ಸರಿಯಾದ ಉತ್ತರ. 57ನೇ ಪ್ರಶ್ನೆ ನೋಡ್ರಿ, 12,056 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಡ್ಯಾಶ್ ಮತ್ತು ಶೇಷ ಡ್ಯಾಶ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಮೊದಲನೇ ಆಯ್ಕೆ ಸರಿಯಾಗುತ್ತೆ. ಮೊದಲನೇ ಆಯ್ಕೆ 1004 ಮತ್ತು 8 ಅಂದ್ರೆ 1004 ಭಾಗಲಬ್ಧ ಶೇಷ 8 ಆಗಿರುತ್ತದೆ. ಅದೇ ರೀತಿ 58ನೇ ಪ್ರಶ್ನೆ ನೋಡ್ರಿ, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. 58ನೇ ಪ್ರಶ್ನೆಗೆ ಉತ್ತರ ತ್ರಿಜ್ಯ. ಒಂದು ವೃತ್ತವಿದೆ, ಅದರಲ್ಲಿ ಇರ್ತಕ್ಕಂಥ ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿರ್ತಕ್ಕಂಥ ಒಂದು ಬಿಂದುವಿಗೆ ಇರ್ತಕ್ಕಂಥ ದೂರ ತ್ರಿಜ್ಯ ಆಗಿರುತ್ತೆ. 58ಕ್ಕೆ ಸಿ ಆಪ್ಷನ್ ಸರಿಯಾದ ಉತ್ತರ. ಅದೇ ರೀತಿ 59ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ? ನೆನಪಿರ್ಲಿ, ಮೊದಲನೇ ಆಯ್ಕೆ 80 ಡಿಗ್ರಿ ಸರಿಯಾದ ಉತ್ತರ. ಯಾಕಂದ್ರೆ 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಲಘು ಕೋನ ಅಂತೀವಿ. ಅದೇ ರೀತಿ ಗಣಿತ ವಿಭಾಗದ ಕೊನೆಯ ಪ್ರಶ್ನೆಯನ್ನು ಸರಿಯಾಗಿ ಗಮನ ಕೊಡ್ರಿ. ಪ್ರಶ್ನೆ ಸಂಖ್ಯೆ 60 ಏನಿದೆ ನೋಡ್ರಿ, 5/100 ಇದರ ದಶಮಾಂಶ ರೂಪ ಹೇಳ್ತಾ ಇದಾರೆ. ಸೊ 5/100ರ ದಶಮಾಂಶ ರೂಪ 0.05. ಮೊದಲನೇ ಆಪ್ಷನ್ ಎ ಇಸ್ ದ ಸರಿಯಾದ ಉತ್ತರ. ಧನ್ಯವಾದಗಳು. 61ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ. ಅಂದ್ರೆ ಯಾವ ಗ್ರಹದ ಅವಧಿ 1 ವರ್ಷಕ್ಕಿಂತ ಜಾಸ್ತಿ ಇರುತ್ತಂತ. ಆಪ್ಷನ್ 1 ಶುಕ್ರ ಗ್ರಹ. ವೀನಸ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಸಬ್ಲಿಮೇಷನ್ ಅಂತ ಕೇಳ. ಸಬ್ಲಿಮೇಷನ್ ಅಂದ್ರೆ ಸಾಲಿಡ್ ಇಂದ ಡೈರೆಕ್ಟ್ ಗ್ಯಾಸ್ ಕನ್ವರ್ಟ್ ಆಗ್ತಾವಲ್ಲ, ಅದು ಆಪ್ಷನ್ 1 ಐತಲ್ಲ, ನ್ಯಾಪ್ಥಲಿನ್ ಬಾಲ್ಸ್. 63ನೇ ಪ್ರಶ್ನೆ, ದ ಅಮೌಂಟ್ ಆಫ್ ಮಾಸ್ ಕಂಟೆಂಟ್ ಇನ್ ಎ ಯೂನಿಟ್ ವಾಲ್ಯೂಮ್. ಇದು ಯಾವ್ದಿದು? ಡೆನ್ಸಿಟಿ. ಇದು ಡೆನ್ಸಿಟಿನ ಏನಂತ ಹೇಳ್ತೀವಿ ನಾವು? ಕೆಜಿ ಫಾರ್ ಮೀಟರ್ ಕ್ಯೂಬ್ ಅಂತ ಅಳತೆ ಮಾಡ್ತಿದ್ವಿ. SI ಯೂನಿಟ್ ನೆನಪೈತೆ ಅನ್ಸುತ್ತಾ? ನೆಕ್ಸ್ಟ್ ಇದೇನದು 63ನೇದು ಆಪ್ಷನ್ 3 ಸರಿಯಾದ ಉತ್ತರ. ಪ್ಯೂರ್ ವಾಟರ್ ಈಸ್ ಕಲರ್ಲೆಸ್, ಓಡೋರ್ಲೆಸ್ ಅಂಡ್ ಟೇಸ್ಟ್ಲೆಸ್. ಗಿವ್ ರೀಸನ್. ಯಾಕಂದ್ರ ಸಾಲ್ಟ್ಸ್ ಮಿನರಲ್ಸ್ ಡಿಸಾಲ್ವ್, ಅದ್ರೊಳಗಡೆ ಡಿಸಾಲ್ವ್ ಆಗೋಗಿರ್ತಾವ. ಅದ್ರ ಕಡೆ ಪ್ಯೂರ್ ವಾಟರ್ಗೆ ಏನ ಟೇಸ್ಟ್ ಇರಲ್ಲ, ಕಲರ್ ಇಲ್ಲ, ಮತ್ತ ಓಡೋರ್ ಅಂದ್ರೆ ಸ್ಮೆಲ್ ಇರಲ್ಲ. ವಿಚ್ ವಿಟಮಿನ್ ಈಸ್ ಎನ್ರಿಚ್ಡ್ ಇನ್ ಔಟರ್ ಸರ್ಫೇಸ್ ಆಫ್ ರೈಸ್? ಬಿ ವಿಟಮಿನ್. ಈ ವಿಟಮಿನ್ ಬಿ ಇರುತ್ತಲ್ಲ, ಇದು ಅಕ್ಕಿಯ ಹೊರ ಮೇಲ್ಮೈ ಮೇಲೆ ಇರ್ತತಿ. ಯಾವುದು? ವಿಟಮಿನ್ ಬಿ. 64ನೇದು ಎರಡನೇದು ಸರಿಯಾದ ಉತ್ತರ. 65 ಎರಡನೇದು. ನೆಕ್ಸ್ಟ್ 66ನೇ ಪ್ರಶ್ನೆ ನೋಡ್ರಿ, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ. ಇಲ್ಲಿ ನೋಡ್ರಿ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಐತಲ್ಲ, ಅದು ಕರೆಂಟ್ ನ ತಗೊಂಡು ಹೀಟ್ ನ ಜನರೇಟ್ ಮಾಡುತ್ತೆ, ಅಂದ್ರೆ ಬಿಸಿಯಾಗಿ ಕನ್ವರ್ಟ್ ಮಾಡುತ್ತೆ. ಅದನ್ನ ನಾವು 66ನೇದು ಸರಿಯಾದ ಉತ್ತರ. ಇಂಗುಗುಂಡಿ ಸೋಪ್ ಪಿಟ್ ಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶವು ಈ ಕೆಳಗಿನವುದಾಗಿದೆ. ದ ಮೇನ್ ಪರ್ಪಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಸೋಪ್ ಪಿಟ್ಸ್. ಯಾವ್ದಕ್ಕ? ಅಂಡರ್ ಗ್ರೌಂಡ್ ವಾಟರ್ ಇರ್ತಲ್ಲ, ಅಂತರ್ಜಲವನ್ನ ಮರುಪೂರ್ಣಗೊಳಿಸಲು ನಾವೇನ್ ಮಾಡ್ತೀವಿ? ಸೋಪ್ ಪಿಟ್ಟಗಳನ್ನ ತಯಾರು ಮಾಡ್ತೀವಿ. ನೆಕ್ಸ್ಟ್ 68ನೇದು, ಬದಲಿ ಇಂಧನಗಳ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಇದು ಸರಿ. ಯಾವುದರಿಂದ? ಜಲವಿದ್ಯುತ್, ಸೌರಶಕ್ತಿ ಮತ್ತು ಪವನಶಕ್ತಿಯಿಂದ ವಾಯು ಮಾಲಿನ್ಯ ತಡೆಗಟ್ಟಬಹುದು. ಹೇಳಿಕೆ ಬಿ, ನಗರೀಕರಣದಿಂದಾದ ವಾಯು ಮಾಲಿನ್ಯ ಕಡಿಮೆಯಾಗುತ್ತದೆ ಅಂತ. ಇದು ತಪ್ಪು. ನಗರೀಕರಣದಿಂದ ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗುತ್ತೆ. ಹಂಗಂದ್ರ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಆಪ್ಷನ್ ಬಿ ಐತಲ್ಲ, ಸರಿ. ಹೇಳಿಕೆ ಎ ಸರಿ, ಹೇಳಿಕೆ ಬಿ ತಪ್ಪು. ಆಪ್ಷನ್ ಎ ಸರಿಯಾದ ಉತ್ತರ. 68ನೇದ್ದು 1. ನೀವೇನ್ ಮಾಡ್ಬೇಕು? ನಿಮ್ಮ ಕ್ವಶನ್ ಪ್ರಕಾರ ಮತ್ತೆ ನಿಮ್ಮ ಆಪ್ಷನ್ಸ್ ಓದಿ ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ 69ನೇ ಪ್ರಶ್ನೆ ನೋಡ್ರಿ, ಏನೈತೆ 69ನೇ ಪ್ರಶ್ನೆ?
ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಫಾರೆಸ್ಟ್ ಆರ್ ರಿನ್ಯೂಯಬಲ್ ರಿಸೋರ್ಸಸ್. ಇದು ಸರಿ, ಇದು ರೈಟ್. ಇದು ಸ್ಟೇಟ್ಮೆಂಟ್ 1 ರೈಟ್. ನೆಕ್ಸ್ಟ್, ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳು ಸಂರಕ್ಷಣೆ ಆಗಿದೆ. ಹೌದು, ಈಗ ವೈಲ್ಡ್ ಲೈಫ್ ಐತೆಲ್ಲ, ಅದು ಒಂದು ಸಂಪತ್ತು. ಅದನ್ನ ಅರಣ್ಯೀಕರಣ ಅಂದ್ರೆ ಅಫಾರೆಸ್ಟೇಷನ್ ಇಂದ ಏನಾಗ್ತಾ, ಅದು ಕೂಡ ಉಳಿಯುತ್ತಾ. ಅಂದ್ರ ಸ್ಟೇಟ್ಮೆಂಟ್ ಎ ಮತ್ತು ಸ್ಟೇಟ್ಮೆಂಟ್ ಬಿ ಎರಡೂ ರೈಟ್ ಅದು. ಅಂದ್ರೆ ಬೋತ್ ಸ್ಟೇಟ್ಮೆಂಟ್ಸ್ ಎ ಅಂಡ್ ಬಿ ಆರ್ ಟ್ರೂ. 4ನೇ ಆಪ್ಷನ್ ಐತಲ್ಲ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ? ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಹೌದು, ಇದು ನಿಜ. ಜನರು ಆರೋಗ್ಯ ಉತ್ತಮವಾಗಿದೆ. ಇಲ್ಲ, ಇದು ತಪ್ಪು. ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆಗೆ ಹೆಚ್ಚಾಗುವಂತೆ ಮಾಡಿದೆ. ಇಲ್ಲಿ ನೋಡ್ರಿ, 2ನೇ ಎ ಮತ್ತೆ ಸಿ, 70ನೇದು ಎ ಅಂಡ್ ಸಿ, ಇದು ಸರಿ. ಯಾವ್ದೈತಿ ನೋಡ್ರಿ, 2ನೇ ಆಪ್ಷನ್ ಐತಿ. 2ನೇ ಆಪ್ಷನ್ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ ಅಂತ ಕೇಳ್ಯಾರ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾಟರ್? ಯಾವುದು ದ್ರವ್ಯದ ಏನು ಗುಣಲಕ್ಷಣ ಅಲ್ಲ ಅಂದ್ರೆ ಯಾವ್ದಪ್ಪ? ಇಲ್ಲಿ ನೋಡ್ರಿ, ಆಲ್ ಮ್ಯಾಟರ್ ಸಬ್ಸ್ಟೆನ್ಸ್ ಹ್ಯಾವ್ ಶೇಪ್. ಅಂದ್ರೆ ಲಿಕ್ವಿಡ್ ಮತ್ತೆ ಗ್ಯಾಸ್ಗೆ ಯಾವುದೇ ತರ ಶೇಪ್ ಇರಲ್ಲ. ಅದು ಯಾವ ಕಂಟೈನರ್ ಒಳಗೆ ಇರುತ್ತಲ್ಲ ಆ ಶೇಪ್ನ ಆಗುತ್ತ. ಅಂದ್ರ ಆಪ್ಷನ್ 2 ಸರಿಯಾದ ಉತ್ತರ. ವಿಚ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಸೆಲ್? ಅಂದ್ರೆ ಸೆಲ್ ಒಳಗಡೆ ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ? ಸೆಲ್ ಒಳಗಡೆ ಐತಲ್ಲ, ಕೆಮಿಕಲ್ಸ್ ಇರ್ತಾವ. ಈ ಕೆಮಿಕಲ್ಸ್ ಏನಾಗ್ತಾವು? ವಿದ್ಯುತ್ ಶಕ್ತಿ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಪರಿವರ್ತನೆ ಆಗುತ್ತಾ? ಆಪ್ಷನ್ ಯಾವ್ದೈತೆ ನೋಡ್ರಿ, ರಾಸಾಯನಿಕ ಶಕ್ತಿ. 1ನೇದೈತಲ್ಲ ಕೆಮಿಕಲ್ ಎನರ್ಜಿ, ಇದು ಸರಿಯಾದ ಉತ್ತರ. 73ನೇ ಪ್ರಶ್ನೆ ನೋಡ್ರಿ. ವಿಚ್ ಆಫ್ ದಿ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ನಾಟ್ ಅಸೋಸಿಯೇಟೆಡ್ ವಿತ್ ಪ್ಲಾನೆಟ್ ಮಾರ್ಸ್? ಇದು ಮಾರ್ಸಿಗೆ ಯಾವುದು ಅಸೋಸಿಯೇಟೆಡ್ ಅಲ್ಲ, ಅದಕ್ಕೆ ಸಂಬಂಧಪಟ್ಟಿಲ್ಲ. ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ? ಇಲ್ಲಿ ನೋಡ್ರಿ, ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ. ಇದು ಯಾವ್ದಕ್ಕ? ಸ್ಯಾಟರ್ನ್ ಮತ್ತೆ ಜುಪಿಟರ್ ಆಗಿರ್ತಾವ. ಸ್ಮಾಲ್ ರಿಂಗ್ಸ್ ಯಾವುವು? ದಿಸ್ ಪ್ಲಾನೆಟ್ ಹ್ಯಾಸ್ ಮೆನಿ ಥಿಂಗ್ ರಿಂಗ್ಸ್. ಮಾರ್ಸ್ಗೆ ಯಾವುದೇ ತರ ರಿಂಗ್ಸ್ ಇರೋದಿಲ್ಲ. ನೆಕ್ಸ್ಟ್, 74ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಹೊಂದಿಸ್ಬೇಕಂತ ಏನೇನು ಹೊಂದಿಸ್ಬೇಕು? ಆಮ್ಲಜನಕ ಎಷ್ಟು ಪರ್ಸೆಂಟೇಜ್ ಐತಪ್ಪ? ಆಮ್ಲಜನಕ 0.04 ಸಾರಿ, ಆಮ್ಲಜನಕ 21% ಐತಿ. ಇಂಗಾಲದ ಡೈಆಕ್ಸೈಡ್ ಇದು 0.04%. ಸಾರಜನಕ ಅಂದ್ರೆ ನೈಟ್ರೋಜನ್ ಇದು 78%. ನೀರಾವಿ ಜಡ ಲೋಹ ಉಳಿದಿರ್ತಲ್ಲ ಇದು 96% ಐತಿ. ಅಂದ್ರ ಆಪ್ಷನ್ ಎ ಯಾವ್ದೈತಿ? ಆಪ್ಷನ್ ಎ ಐತಲ್ಲ, ಇದು ವಿ ಯಾವ್ದೈತಿ ನೋಡ್ರಿ, ಇವೆರಡು ಆಪ್ಷನ್ ಹೋಗ್ಬಿಡ್ತಾವ. ನೆಕ್ಸ್ಟ್ ಬಿ ಐತಲ್ಲ, ಬಿ ಇಂಗಾಲದ ಡೈಆಕ್ಸೈಡ್ ಇದೈತಲ್ಲ 3, ಯಾವ್ದೈತಿ ನೋಡ್ರಿ 3 ಇಲ್ಲಿ ಐತಲ್ಲ, ಇದನ್ನ ಹೋಗ್ಬಿಡುತ್ತ. ಆಪ್ಷನ್ 3 ಐತಲ್ಲ, ಇದು ಸರಿಯಾದ ಉತ್ತರ. ಇದು ನೋಡ್ರಿ ಆಪ್ಷನ್ 3. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳು. ಸಸ್ಯಗಳು ಆಹಾರ ತಯಾರಿಸಕ ಫೋಟೋಸಿಂಥಸಿಸ್ ಅಂತ ಪ್ರಕ್ರಿಯೆ ಮಾಡ್ತೀವಿ ನೋಡು, ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಅದಕ್ಕೆ ಯಾವ ಸಾಮಾನುಗಳು ಬೇಕಂತ. ಅಮಾಂಗ್ ದಿ ಫಾಲೋವಿಂಗ್ ಐಡೆಂಟಿಫೈ ದಿ ಎಲಿಮೆಂಟ್ಸ್ ದಟ್ ಪ್ಲಾಂಟ್ಸ್ ನೀಡ್ ಟು ಪ್ರಿಪೇರ್ ಫುಡ್. ಯಾವ್ಯಾವ ಬೇಕು? ಸನ್ಲೈಟ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಅಂಡ್ ಮಿನರಲ್ಸ್ ಬೇಕು, ಕ್ಲೋರೋಫಿಲ್ ಕೂಡ ಬೇಕು. ಅಂದ್ರ ಎಲ್ಲವೂ 4 ಬೇಕಾಗುತ್ತೆ. ಅಂದ್ರ ಮೇಲಿನ ಎಲ್ಲವೂ ಸರಿ. 4ನೇದು ಐತಲ್ಲ, ಆಲ್ ಆಫ್ ದಿ ಅಬೋವ್ ಆರ್ ಕರೆಕ್ಟ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 76ನೇ ಪ್ರಶ್ನೆ ನೋಡ್ರಿ. ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಏನೈತೆ ನೋಡ್ರಿ. 76ನೇ ಪ್ರಶ್ನೆ. ಟಾಪ್ ಸೈಲ್ ಎರೋಷನ್ ಟೇಕ್ಸ್ ಪ್ಲೇಸ್. ಅಂದ್ರೆ ಮೇಲಿನ ಮಣ್ಣು ಕಿತ್ಕೊಂಡು ಹೋಗುತ್ತೆ. ಎಲ್ಲಿಗೆ ಹೋಗುತ್ತಾ? ಯಾವ್ದ್ ಕಡೆ ಹರ್ಕೊಂಡು ಹೋಗುತ್ತಾ? ಹೆಂಗ್ ಹೋಗುತ್ತಾ ಅಂತ. ಜೋರಾಗಿ ಗಾಳಿ ಬೀಸಿದಾಗ. ಹೌದು, ಜೋರಾಗಿ ಗಾಳಿ ಬೀಸಿದಾಗ ಏನಾಗುತ್ತಾ? ಸ್ಟಾರ್ಮಿ ವಿಂಡ್ ಇದ್ದಾಗ ಮೇಲಿನ ಮಣ್ಣು ಕಿತ್ಕೊಂಡು ಹೋಗುತ್ತೆ. ಕಟ್ಟಡ ನಿರ್ಮಿಸುವಾಗ, ಗಿಡ ನೆಡುವಾಗ, ವ್ಯವಸಾಯ ಮಾಡುವಾಗ ಇವು 3 ತಪ್ಪು. ಆಪ್ಷನ್ 1 ಐತಲ್ಲ, ಇದು ಸರಿಯಾದ ಉತ್ತರ. ಸ್ಟಾರ್ಮಿ ವಿಂಡ್ ಏನ್ ಮಾಡುತ್ತಾ? ಟಾಪ್ ಸೈಲ್ ನ ಎರೋಡ್ ಮಾಡ್ಕೊಂಡು ಹೋಗುತ್ತಾ. ನೆಕ್ಸ್ಟ್ 77ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು? ವಿಚ್ ಆಫ್ ದೀಸ್ ಇಸ್ ಆನ್ಯುವಲ್ ಪ್ಲಾಂಟ್? ಆನ್ಯುವಲ್ ಅಂದ್ರೆ ಒಂದೇ ವರ್ಷದೊಳಗೆ ಬೆಳೆಯುವಂತ ಬೆಳೆ ಯಾವುದು? ಕಾಟನ್ ಐತಲ್ಲ, ಒಂದೇ ವರ್ಷ ಅಥವಾ ಒಂದ್ ಸೀಸನ್ ಒಳಗೆ ಬೆಳೆಯೋದು ಕಾಟನ್. ಇವು 3 ಬೈ ಆನ್ಯುವಲ್ಸ್. ಯಾವ್ದು? ಹತ್ತಿ. ಈ ಹತ್ತಿ ಐತಲ್ಲ, ಇದು ಏಕವಾರ್ಷಿಕ ಸಸ್ಯ. ಇವು 3
ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ನೆಕ್ಸ್ಟ್ ಸಾಗರದ ಅಂದ್ರೆ ಆಪ್ಷನ್ 1 ಸರಿಯಾಗಿ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಯಾವುದು? ಎನರ್ಜಿ ಪ್ರೊಡ್ಯೂಸ್ಡ್ ಬೈ ಓಷಿಯನ್ ಟೈಡ್ಸ್. ಟೈಡ್ಸ್ ಇದ್ರೊಳಗೆ ಐತೆ ನೋಡ್ರಿ, ಟೈಡಲ್ ಎನರ್ಜಿ ಅಂತ. ಆಪ್ಷನ್ 4ನೇದು ಐತಲ್ಲ, ಭರತ ಶಕ್ತಿ ಅಂತ ಐತೆ ನೋಡಿ. ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ ಅಂದ್ರೆ ವರ್ಕ್ ಎಲ್ಲಿ ಆಗಿಲ್ಲ ಅಂತ? ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಆಕ್ಟಿವಿಟೀಸ್ ದ ವರ್ಕ್ ಈಸ್ ನಾಟ್ ಡನ್ ಅಂತ. ಎಲ್ಲಿ ಕೆಲಸ ಆಗಿಲ್ಲ ಅಂತ ಕೇಳ. ವಾಟರಿಂಗ್ ಪ್ಲಾಂಟ್ಸ್ ಒಳಗಡೆ ನೀರ್ ಹಾಕೋಗಳ ಕೆಲಸ ಆಗೈತಿ, ಹೌದು ಕೆಲಸ ಆಗೈತಿ. ಅರೇಂಜಿಂಗ್ ದ ಡೆಸ್ಕ್ಸ್ ಇನ್ ದ ಕ್ಲಾಸ್ ರೂಮ್, ಇಲ್ಲಿ ಕೆಲಸ ಆಗೈತಿ. ಕೆಲಸ ಆಗ್ಬೇಕಂದ್ರ ಯಾವ್ದಾದ್ರ ಮೇಲೆ ನಾವು ಪ್ರೆಷರ್ ಅಥವಾ ಫೋರ್ಸ್ ಹಾಕ್ಬೇಕು, ಅಲ್ಲಿ ಒಂದು ಸಾಮಾನು ಮೂವ್ಮೆಂಟ್ ಆಗ್ಬೇಕು. ಮೂವ್ಮೆಂಟ್ ಅಂದ್ರೆ ಚಲನೆ ಆಗ್ಬೇಕು. ಲಿಫ್ಟಿಂಗ್ ದಿ ವಾಟರ್ ಫ್ರಮ್ ಎ ವೆಲ್ ಅಂದ್ರೆ ಅಲ್ಲಿ ನೀರನ್ನ ಎತ್ತಿವಲ್ಲ, ಅಲ್ಲಿ ಕೂಡ ಕೆಲಸ ಆಗೈತಿ. ಪುಷಿಂಗ್ ದ ವಾಲ್, ಇಲ್ಲಿ ನೋಡ್ರಿ, ಪುಷಿಂಗ್ ದ ವಾಲ್ ಅಂದ್ರೆ ಗೋಡೆಯನ್ನು ತಳ್ಳೋದ್ರಿಂದ ನಾವು ಪ್ರೆಷರ್ ಅಥವಾ ಫೋರ್ಸ್ ಹಾಕ್ತಿವಿ, ಬಟ್ ಅಲ್ಲಿ ಗೋಡೆಯನ್ನು ಮೂವ್ಮೆಂಟ್ ಆಗೋದಿಲ್ಲ. ಓಕೆ, 80ನೇ ಪ್ರಶ್ನೆ ನೋಡ್ರಿ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ. ಹೈಡ್ರೋಜನ್, ಆಕ್ಸಿಜನ್, ನೀರ್ ಐತಲ್ಲ, ನೀರಂದ್ರ ವಾಟರ್. ವಾಟರ್ H2O ಅಂತ ಕರಿತೀವಿ. ಅಂದ್ರೆ 2 ಹೈಡ್ರೋಜನ್ಗೆ 1 ಆಕ್ಸಿಜನ್ ಬೇಕು. ಇದನ್ನ ನಾವು 2:1. ಆಪ್ಷನ್ ಯಾವ್ದೈತಿ? 3ನೇ ಆಪ್ಷನ್ ಇದು ಸರಿಯಾದ ಉತ್ತರ. ಓಕೆ ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 81. ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿಯಾಗಿದೆ? ನೋಡ್ಲಿ, ಚಂಡೀಗಢ 2 ರಾಜ್ಯಗಳ ರಾಜಧಾನಿ ಆಗೈತೆ. ಅದು ಯಾವ 2 ರಾಜ್ಯಗಳು? ಪಂಜಾಬ್ ಮತ್ತು ಹರಿಯಾಣ. ಆಪ್ಷನ್ 1 ಸರಿಯಾದ ಉತ್ತರ 81ನೇ ಪ್ರಶ್ನೆಗೆ. ನಂತರ ಓಕೆ, 82ನೇ ಪ್ರಶ್ನೆ. 3 ಕಡೆ ನೀರಿದ್ದು 1 ಕಡೆ ಭೂಭಾಗವಿರುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಪರ್ಯಾಯ ದ್ವೀಪ. ಅಂದ್ರೆ 3 ಕಡೆ ನೀರಿರುತ್ತೆ, 1 ಕಡೆ ಭೂಭಾಗ ಇರುತ್ತೆ. ಈಗ ನಮ್ಮ ಭಾರತ ಇದೆಯಲ್ಲ, ಅದು ಪರ್ಯಾಯ ದ್ವೀಪ. ಯಾಕಂದ್ರೆ ದಕ್ಷಿಣ ಭಾರತದ ಕೊನೆಯಲ್ಲಿ ನೋಡ್ರಿ ನೀವು, 3 ಕಡೆ ನೀರಿದೆ, 1 ಕಡೆ ಭೂಭಾಗ ಇದೆ. ನಂತರ ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿವೆ? ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ. ಎಸ್, ಇದು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದಂತ ಯೋಜನೆ. ನಂತರ ಜಲ ಜೀವನ್ ಮಿಷನ್ ಕೂಡ ಇದು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದಂತ ಯೋಜನೆ. ಆದರೆ ಭಾಗ್ಯಲಕ್ಷ್ಮಿ ಯೋಜನೆ ಗ್ರಾಮೀಣಾಭಿವೃದ್ಧಿ ಅಲ್ಲ, ಇದು ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇರುವಂತ ಒಂದು ಯೋಜನೆ. ಸೊ ಹಾಗಾಗಿ ಎ ಮತ್ತು ಸಿ ಮಾತ್ರ ಸರಿ. ಆಪ್ಷನ್ 2 ಸರಿಯಾದ ಉತ್ತರ. 84ನೇ ಪ್ರಶ್ನೆ. ಕುತುಬ್ ಮಿನಾರ್ ಇರುವ ಸ್ಥಳ ದೆಹಲಿ. ಬೇಗ ಚೆಕ್ ಮಾಡ್ಕೊಳ್ರಿ. ನಂತರದ 85ನೇ ಪ್ರಶ್ನೆ ಉತ್ತರ ನೋಡ್ರಿ. ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ? ನೋಡ್ರಿ, ಕರಾವಳಿ ಪ್ರದೇಶ ಅಂತಂದ್ರೆ ಏನು? ಸಮುದ್ರದ ತೀರ. ಸಮುದ್ರದ ತೀರಕ್ಕೆ ಟಚ್ ಇರದೇ ಇರುವಂತಹ ಜಿಲ್ಲೆ ಯಾವುದು? ಕರ್ನಾಟಕದ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಶಿವಮೊಗ್ಗ. ನೋಡ್ರಿ, ಶಿವಮೊಗ್ಗ ಮಲೆನಾಡ ಜಿಲ್ಲೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇವೆಲ್ಲ ಕರಾವಳಿ ಜಿಲ್ಲೆಗಳಿವು. ನಂತರ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮವನ್ನು ಹೆಸರಿಸಿ. ನೋಡ್ರಿ, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸೇರೋದಲ್ಲಿ ನೀಲಗಿರಿ ಬೆಟ್ಟದಲ್ಲಿ. ಅಲ್ಲಿರುವಂತ ಗಿರಿಧಾಮ ಯಾವುದು? ಸರಿಯಾದ ಉತ್ತರ ಉದಕ ಮಂಡಲಂ. ಇದನ್ನ ನಾವು ಊಟಿ ಅಂತಾನು ಕರಿತೀವಿ. ನೋಡ್ರಿ, ಕರ್ನಾಟಕದ ರಾಜ್ಯ ಪ್ರಾಣಿಯನ್ನು ಹೆಸರಿಸಿ. ನೋಡ್ರಿ, ಈಗ ನಮ್ಮ ದೇಶದ ರಾಷ್ಟ್ರ ಪ್ರಾಣಿ ಹುಲಿ, ಅದೇ ರೀತಿ ಕರ್ನಾಟಕ ರಾಜ್ಯದ ಪ್ರಾಣಿ ಏಷ್ಯನ್ ಆನೆ. ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಯಾವುದು? ಸಬ್ಮರೀನ್. ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಕುಟುಂಬದ ಪ್ರಕಾರವನ್ನು ತಿಳಿಸಿ. ನೋಡ್ರಿ, ಈ ಚಿತ್ರ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ಈ ಕುಟುಂಬದಲ್ಲಿ ತುಂಬಾ ಜಾಸ್ತಿ ಜನ ಒಟ್ಟಾಗಿ ಬಾಳ್ತಾ ಇದ್ದಾರೆ, ಇವ್ರ ಕುಟುಂಬ ಒಡೆದು ಹೋಗಿಲ್ಲ ಅಂತ ಅರ್ಥ ಆಗ್ತದೆ. ಅದರ ಅರ್ಥ ಬಹಳಷ್ಟು ಜನ ಒಂದೇ ಕುಟುಂಬದಲ್ಲಿ ವಾಸಿಸುವ ಕುಟುಂಬ ಯಾವುದು? ಅವಿಭಕ್ತ ಕುಟುಂಬ. ಓಕೆ, ನೆಕ್ಸ್ಟ್ ಇಂಗ್ಲಿಷ್ ನಲ್ಲಿ ಜಾಯಿಂಟ್ ಫ್ಯಾಮಿಲಿ. ಓಕೆ, ನೋಡ್ರಿ, ನಾವು ನಿಮಗೆ ಕೇವಲ ಕೀ ಆನ್ಸರ್ ಮಾತ್ರ ಹೇಳ್ತಾ ಇದೀವಿ, ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇಲ್ಲ. ಕಾರಣ ನೀವೀಗ ಎಕ್ಸಾಮ್ ಬರೆದು ಬಂದಿರ್ತೀರಿ, ಎಲ್ಲವನ್ನೂ ಕೇಳಷ್ಟು ತಾಳ್ಮೆ ನಿಮಗಿರಲ್ಲ. ಮೊದಲು ಆನ್ಸರ್ಗಳನ್ನ ಚೆಕ್ ಮಾಡ್ಕೊಳ್ರಿ, ನಂತರ ಆನ್ಸರ್ಗಳನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಮತ್ತೊಂದು ವಿಡಿಯೋ ಈ ಚಾನಲ್ ಅಲ್ಲಿ, ಚಾಲೆಂಜ್ ಕೋಚಿಂಗ್ ಚಾನಲ್ ಅಲ್ಲಿ ಮತ್ತೆ ನಿಮಗೆ ಬರ್ತದೆ.
ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಕರ್ನಾಟಕದ ಸೇಂಟ್ ಮೇರಿಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದು? ಇದು ಸರಿಯಾದ ಉತ್ತರ ಷಡ್ಭುಜ, ಇಂಗ್ಲಿಷ್ ನಲ್ಲಿ ಹೆಕ್ಸಾಗಾನ್. ನಂತರ ಸರಿಯಾಗಿ ಹೊಂದಾಣಿಕೆಯಾಗದ ನೋಡ್ಲಿ ರಾಂಗ್ಲಿ ಮ್ಯಾಚ್ಡ್ ಪೇರ್ ಅನ್ನ ನೀವು ಗುರುತಿಸಬೇಕು. ಕಾಂಡ್ಲಾ ಗುಜರಾತ್ ನೋಡ್ರಿ, ಇವೆಲ್ಲ ಬಂದರುಗಳು, ಹಡಗು ನಿಂದ್ರಿಸುವ ಬಂದರುಗಳು. ಇದು ರಾಜ್ಯ. ಕಾಂಡ್ಲಾ ಗುಜರಾತ್ ಸರಿ ಇದೆ, ಕೊಚ್ಚಿನ್ ಕೇರಳ ಸರಿ ಇದೆ, ಪಾರಾದೀಪ್ ಒಡಿಶಾ ಸರಿ ಇದೆ, ವಿಶಾಖಪಟ್ಟಣಂ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಹಾಗಾದ್ರೆ ಇದು ಉತ್ತರ ಪೇರು ಸರಿ ಇಲ್ಲ, ದಿಸ್ ಇಸ್ ದ ರಾಂಗ್ ಪೇರ್. ಸೊ ಹಾಗಾಗಿ 4ನೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್, ಇಸ್ರೋ ಇದರ ವಿಸ್ತೃತ ರೂಪ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸರಿಯಾದ ಉತ್ತರ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಫುಟ್ಬಾಲ್ ಆಟದ ತಂಡವೊಂದರಲ್ಲಿ ಒಟ್ಟು ಆಟಗಾರರು, ಟೋಟಲ್ ನಂಬರ್ ಆಫ್ ಪ್ಲೇಯರ್ಸ್ ಇನ್ ಫುಟ್ಬಾಲ್ ಟೀಮ್ 11 ಪ್ಲೇಯರ್ಸ್. ನೋಡ್ರಿ 11 ಜನ ಆಟಗಾರರು ಇರ್ತಾರೆ ಫುಟ್ಬಾಲ್ ಟೀಮ್ ಅಲ್ಲಿ. ನಂತರ ಪಾದಾಚಾರಿಗಳು ಅಂದ್ರೆ ಪೆಡೆಸ್ಟ್ರಿಯನ್ಸ್ ಇಂಗ್ಲಿಷ್ ನಲ್ಲಿ. ರಸ್ತೆ ದಾಟಲಿರುವ ಸುರಕ್ಷಿತ ಸ್ಥಳ. ನೀವು ನೋಡಿರ್ತೀರಿ ರಸ್ತೆ ದಾಟಲಿ ಅಂತೇಳಿ ನಡ್ಕೊಂಡು ಹೋಗೋರು ಜೀಬ್ರಾ ಕ್ರಾಸಿಂಗ್ ನ ಹಾಕಿರ್ತಾರ ರೋಡ್ಗಳಲ್ಲಿ, ಜೀಬ್ರಾ ಕ್ರಾಸಿಂಗ್. ಓಕೆ, ದಿಸ್ ಈಸ್ ದ ಸೇಫ್ಟಿ ಪ್ಲೇಸ್ ಫಾರ್ ಪೆಡೆಸ್ಟ್ರಿಯನ್ಸ್ ಟು ಕ್ರಾಸ್ ದ ರೋಡ್. ಸಾರಿ, ಓಕೆ, ನೆಕ್ಸ್ಟ್ ನೋಡ್ರಿ, ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಾಂಬಾರು ಪದಾರ್ಥ. ಇದು ಲಾಸ್ಟ್ ಪಾಯಿಂಟ್ ನೀವು ಸರಿಯಾಗಿ ಓದ್ಕೋಬೇಕು. ಕಾಳು ಮೆಣಸು ಸರಿಯಾದ ಉತ್ತರ, ಬ್ಲಾಕ್ ಪೆಪ್ಪರ್. ಬ್ಲಾಕ್ ಪೆಪ್ಪರ್ ಈಸ್ ಕಾಲ್ಡ್ ಆಸ್ ಬ್ಲಾಕ್ ಗೋಲ್ಡ್. ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು? ನೋಡ್ರಿ, ನಮ್ಮ ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ, ಅರೇಬಿಯನ್ ಸಿ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸಿ ಬಾರ್ಡರ್ಸ್ ದ ಕೋಸ್ಟ್ ಆಫ್ ಕರ್ನಾಟಕ? ಅರೇಬಿಯನ್ ಸಿ. ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿ ಹರಡಿಕೊಂಡಿದೆ? ನೋಡ್ರಿ, ಥಾರ್ ಮರುಭೂಮಿ ರಾಜಸ್ಥಾನದಲ್ಲಿದೆ, ಅದಲ್ಲದೇನೆ ಮತ್ತೆ 3 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಯಾವುದು? ಪಂಜಾಬ್, ಹರಿಯಾಣ ಮತ್ತು ಗುಜರಾತ್. ಸರಿಯಾದಂತ ಉತ್ತರ ಪಂಜಾಬ್, ಹರಿಯಾಣ ಅಂಡ್ ಗುಜರಾತ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 98. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಡ್ಯಾಶ್ ಎನ್ನುವರು? ಸರಿಯಾದ ಉತ್ತರ ಸಾಂದ್ರ ಬೇಸಾಯ. ಗ್ರೋಯಿಂಗ್ 2 to 3 crops on the same land in a year is called intensive farming. ನಂತರ ಬಹಳ ಜನ ಮಿಶ್ರ ಬೇಸಾಯ ಅಂತ ಹಾಕಿರ್ತೀರಿ. ಮಿಶ್ರ ಬೇಸಾಯ ಅಲ್ಲ. ಮಿಶ್ರ ಬೇಸಾಯ ಯಾವಾಗ ನಾವು ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಒಂದೇ ಬಾರಿ ಒಂದೇ ಸಮಯಕ್ಕೆ 2 ಬೆಳೆಗಳನ್ನ ಒಂದೇ ಹೊಲದಲ್ಲಿ ಬೆಳೆದಿರ್ತಾರ ಅದು. ನೆಕ್ಸ್ಟ್, ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ, ಕೀರ್ತನ ಮತ್ತು ರಾಜುವಿಗಿರುವ ಸಂಬಂಧವನ್ನು ಗುರುತಿಸಿ. ಓಕೆ, ನೋಡಲಿ, ಇದು ಕೀರ್ತನ, ಎಲ್ಲಿದೆ? ಇದು ರಾಜು. ಓಕೆ, ರಾಜು ಮತ್ತು ಕೀರ್ತನಗಿರುವ ಸಂಬಂಧ ಏನು? ನೋಡಲಿ, ರಾಜು ರಮ್ಯ ಗಂಡ ಹೆಂಡತಿ, ಅವ್ರಿಗಿರುವ ಮಕ್ಕಳು ಪಲ್ಲವಿ ಮತ್ತು ಸುಮ. ಸೊ ಹಾಗಾದ್ರೆ ರಾಜು ಏನಾಗ್ತಾನ? ಅಜ್ಜ. ಕೀರ್ತನ ಮೊಮ್ಮಗಳು. ಸೊ ಹಾಗಾಗಿ ಕೀರ್ತನ ಮತ್ತು ರಾಜುಗಿರೋದು ಕೀರ್ತನ ಮೊಮ್ಮಗಳು, ರಾಜು ಅಜ್ಜ. ಸರಿಯಾದ ಉತ್ತರ ಆಪ್ಷನ್ 1, ಗ್ರ್ಯಾಂಡ್ ಡಾಟರ್ ಅಂಡ್ ಗ್ರ್ಯಾಂಡ್ ಫಾದರ್. ನೆಕ್ಸ್ಟ್, ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸಿದ ಒಂದು ಸಮಸ್ಯೆ. ದ ಪ್ರಾಬ್ಲಮ್ ನಾಟ್ ಫೇಸ್ಡ್, ಎದುರಿಸದ. ನೋಡ್ರಿ, ನಾಟ್ ಫೇಸ್ಡ್. The problem not faced by you if you are living in an urban area. ಕಸದ ವಿಲೇವಾರಿ ಇದು ದೊಡ್ಡ ಸಮಸ್ಯೆ ಇದೆ ಅರ್ಬನ್ ಏರಿಯಾದಲ್ಲಿ. ಟ್ರಾಫಿಕ್ ಜಾಮ್, ಹೌದು, ಇದು ಕೂಡ ಒಂದು ಸಮಸ್ಯೆ. ಕೊಳಚೆ ಪ್ರದೇಶ, ಇದು ಕೂಡ ಒಂದು ಸಮಸ್ಯೆ. ಆದರೆ ಸ್ವಚ್ಛ ಮತ್ತು ಶುದ್ಧ ಪರಿಸರ ಇದು ನಾವು ಎದುರಿಸದ ಸಮಸ್ಯೆ. ಅಂದ್ರೆ ಈ ಸಮಸ್ಯೆನ ಎದುರಿಸಲ್ಲ, ಯಾಕಂದ್ರೆ ಅದು ಸಮಸ್ಯೆ ಅಲ್ಲ. ಸ್ವಚ್ಛ ಮತ್ತು ಶುದ್ಧ ಪರಿಸರ, ದಿಸ್ ಇಸ್ ನಾಟ್ ಅ ಪ್ರಾಬ್ಲಮ್. ಓಕೆ, ಸೊ ಹಾಗಾಗಿ ಲಾಸ್ಟ್ ಆಪ್ಷನ್ ಸರಿಯಾದ ಉತ್ತರ. ಓಕೆ, ನೋಡ್ಲಿ, ಇಲ್ಲಿವರೆಗೂ ನಾವು ಎಲ್ಲಾ 100 ಪ್ರಶ್ನೆಗಳಿಗೆ ನಾವು ಕೀ ಆನ್ಸರ್ ಅನ್ನ ಹೇಳಿದೀವಿ. ನೀವೇನ್ ಮಾಡ್ಕೊಳ್ರಿ, ಬೇಗ ಬೇಗ ನಿಮ್ಮ ಇದು OMR ಶೀಟ್ ತಗೊಂಡು ಕೀ ಆನ್ಸರ್ ಚೆಕ್ ಮಾಡ್ಕೊಳ್ರಿ. ನಾವು ಇಲ್ಲಿವರೆಗೂ ಉತ್ತರ ಹೇಳಿದ್ದು ಡಿ ವರ್ಷನ್. ನಿಮ್ಮ ವರ್ಷನ್ ಚೇಂಜ್ ಆಗಿದ್ರೆ ನೀವು ಪ್ರಶ್ನೆಯನ್ನ ನೋಡೋದ್ರ ಮುಖಾಂತರ ನೀವು ಉತ್ತರನ
ಚೆಕ್ ಮಾಡ್ಕೊಳ್ರಿ. ನಂತರ ಎಲ್ಲಾ ಸಬ್ಜೆಕ್ಟ್ ವೈಸ್ ನಾವೇನ್ ಮಾಡ್ತೀವಿ, ಡಿಟೇಲ್ ವಿಡಿಯೋ ಮಾಡ್ತೀವಿ. ಅಲ್ಲಿ ಪ್ರತಿಯೊಂದು ಪ್ರಶ್ನೆ ಉತ್ತರ ಮತ್ತು ಬೇರೆ ಉಳಿದಂತ ಆಪ್ಷನ್ಗಳು ಯಾಕೆ ಕ್ಯಾನ್ಸಲ್ ಆಗ್ತಾವ, ಯಾಕೆ ಉತ್ತರ ಆಗಲ್ಲ, ಪ್ರತಿಯೊಂದನ್ನು ವಿತ್ ರೀಸನಿಂಗ್ ನಾವು ನಿಮಗೆ ತಿಳಿಸ್ತೀವಿ. ಓಕೆ.